ಇನ್ನು ಸ್ನೇಹಿತರದ್ದು ಒಂದು ಟ್ಯಾಲೆಂಟ್ ಹೊರಗೆ ಬರಲಿಲ್ವಾ ಅಂತ ಸರ್. ಕಂಟೆಸ್ಟೆಂಟ್ ಯಾರೋ ಒಬ್ರು ಹೇಳ್ತಾ ಇದ್ರು, ಸ್ನೇಹಿತ್ ಸಿಕ್ಕಾಪಟ್ಟೆ ಇಂಟೆಲಿಜೆಂಟು, ಏನೇನೋ ವಿಚಾರಗಳೆಲ್ಲ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ, ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿದ್ರಿ, ಅದೊಂದು ಟ್ಯಾಲೆಂಟ್ ಹೊರಗೆ ಬರಲಿಲ್ವಾ ಅಂತ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಕ್ಚುಲಿ ಸ್ನೇಹಿತ್ ಏನಂದರೆ ಇಂಗ್ಲೀಷ್ ಲಿಟ್ರೇಚರ್ ಸ್ಟೂಡೆಂಟ್ ಅವನು. ಸೊ ಕೆಲವೊಂದು ಪದಗಳು ಯೂಸ್ ಮಾಡೋವನು. ನಾನು ಅವ್ನಿಗೆ ಹೇಳ್ತಿದ್ದೆ, ಇದು ನನಗೆ ಗೊತ್ತು, ನಮ್ಮ ಅಜ್ಜಿಗೆ ಅರ್ಥ ಆಗಲ್ಲ, ಅವ್ರು ನೋಡ್ತಿರ್ತಾರೆ ಟಿ ವಿ, ಕನ್ನಡದಲ್ಲಿ ಹೇಳು ಅಂತ ಹೇಳ್ತಿದ್ದೆ. ಸೊ ಅವನು ಬಿಕಾಸ್ ಹಿ ಈಸ್ ಯೂಸ್ ಟು ಇಟ್, ಒಂದು ಕಥಾರ್ಸಿಸ್ ಆಫ್ ದಿಸ್ ಹೋಲ್ ವೀಕ್ ಏಜ್ ಅಂದಾಗ, ಕಥಾರ್ಸಿಸ್ ಅಂದರೆ ನನಗೆ ಗೊತ್ತು, ನಮ್ಮ ಅಜ್ಜಿಗೆ ಗೊತ್ತಿಲ್ಲ, ಏನು ಹೇಳು ಅಂದರೆ ಕ್ಲೈಮ್ಯಾಕ್ಸ್ ಬ್ರೋ, ಕ್ಲೈಮ್ಯಾಕ್ಸು ಹಿಂಗಾಗ್ಬೋದು ಈ ವಾರ ಅನ್ನೋನು. ಸೊ ಅದೆಲ್ಲ ಎಲ್ಲೋ ಹೊರಗಡೆ ಬರೋದಕ್ಕಾಗಲಿಲ್ಲ ಅವನಿಗೆ. ಬಿಕಾಸ್ ಒಂದು ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಮಾಡಿಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳೋ ಅಷ್ಟೊತ್ತಿಗೆ ಎಲ್ಲೋ ಮಿಸ್ ಹೊಡೆದು ಬಿಡ್ತಿದ್ದ ಅವನು. ಸೊ ಆ ಟ್ಯಾಲೆಂಟ್ ಅದಕ್ಕೇ ಹೊರಗಡೆ ಬರಲಿಲ್ಲ, ಅಲ್ಲೇ ನಿಂತೋಯ್ತು. ಓಕೆ ಸರ್, ಈಗ ಇನ್ನು ನೆಕ್ಸ್ಟು ಬಿಗ್ ಬಾಸ್ ಸೀಸನ್ ಇದೇ ಇಯರಲ್ಲಿ ಇದೆ. ಸೊ ನೀವು ನೆಕ್ಸ್ಟ್ ಯಾರಾದರೂ ಬಿಗ್ ಬಾಸಿಗೆ ಹೋಗೋರು ಅಂತಿದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಿಮಗೆ ಮನೆ ಒಳಗಡೆ ಏನಾಯಿತು, ನೀವು ಮನೆ ಒಳಗಡೆ ಇದ್ದಾಗ ಮನೆ ಹೊರಗೆ ಏನೇನಾಗಿತ್ತು ಅನ್ನೋದೆಲ್ಲನೂ ಗೊತ್ತು. ಸೊ ಇಷ್ಟೆಲ್ಲ ಇಟ್ಕೊಂಡು ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಿರೋರಿಗೆ, ಅವ್ರ ಫ್ಯಾಮಿಲಿಯವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರಬೇಕು. ಬಿಕಾಸ್ ಟ್ರೋಲ್ ಆಗುತ್ತೆ, ಟ್ರೋಲ್ ಆಗ್ತಾರೆ, ಅದನ್ನು ಫೈಟ್ ಮಾಡೋ ಒಂದು ಮೈಂಡ್ಸೆಟ್ ಇರಬೇಕು. ಒಳಗಡೆ ಹೋಗೋರಿಗೆ ಏನು ಇನ್ಪುಟ್ಸ್ ಕೊಡಬಾರ್ದು ಮ್ಯಾಮ್, ಕೊಟ್ಟಾಗಲೇ ಹಾಳಾಗೋಗೋದು. ಬ್ಲ್ಯಾಂಕ್ ಪೀಸ್ ಆಫ್ ಪೇಪರ್ ಥರ ಒಳಗೆ ಹೋಗಬೇಕು. ಹೇಗಿರ್ತಾರೋ ಅವ್ರ ವ್ಯಕ್ತಿತ್ವ ಏನಿದೆಯೋ ಫುಲ್ ಆನ್ ಓಪನ್ ಆಗಿರಬೇಕು. ಅಲ್ಲಿ ಯು ಶುಡ್ ಬಿ ರೆಡಿ ಫಾರ್ ಎನಿಥಿಂಗ್. ಆ್ಯಂಡ್ ಒಳಗಡೆ ಹೋಗೋದು ಒಬ್ಬರೇ, ಹೊರಗಡೆ ಟ್ರಾಫಿ ಎತ್ತೋದು ಒಬ್ಬರೇ. ಯು ಶುಡ್ ಹ್ಯಾವ್ ದಟ್ ಓಪನ್ ಮೈಂಡೆಡ್ನೆಸ್ ಫಾರ್ ಎವ್ರಿಥಿಂಗ್. ಮನೆಯಲ್ಲಿ ಊಟ ಇಲ್ಲ ಅಂದಾಗ ಅಡ್ಜಸ್ಟ್ ಮಾಡ್ಕೊಳೋದಕ್ಕೂ ಗೊತ್ತಿರಬೇಕು, ಊಟ ಇದ್ದಾಗ ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನೋದಕ್ಕೂ ಗೊತ್ತಿರಬೇಕು. ಆ ಒಂದು ವ್ಯಕ್ತಿತ್ವ ಇಟ್ಕೊಂಡು ಹೋದರೆ ಅವ್ರ ಸ್ವಂತ ಏನಿರ್ತಾರೋ ಅದನ್ನ ಇಟ್ಕೊಂಡು ಹೋದ್ರೇ ಗೆಲ್ಲೋದಕ್ಕಾಗೋದು, ಅಥವಾ ಕೊನೆಯವರೆಗೂ ಬರೋದಕ್ಕಾಗೋದು. ಡ್ರಾಮಾ ಮಾಡಿದ್ರೆ ಬಿಗ್ ಬಾಸ್ ಇಸ್ ನಾಟ್ ಫಾರ್ ದೋಸ್ ಪೀಪಲ್. ಜಾಸ್ತಿ ದಿನ ನಡೆಯೋದಿಲ್ಲ. ಸೆಲ್ಫ್ ಹೇಗಿರ್ತಾರೋ ಹಾಗಿದ್ದರೆ ಉಳಿತಾರೆ ಕೊನೆಯವರೆಗೂ.